ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮೀನಾ ಸೂರ್ಯನಿಗೆ ಹೇಳ್ತಿರ್ತಾಳೆ, ರೀ ನಮಸ್ಕಾರ ಮಾಡ್ಬರಿ ದೇವ್ರಿಗೆ ಅಂತ ಕೇಳ್ತಾರೆ. ಹೋಗಿ ನಂದೇ ನನಗೆ ಅಲ್ಲಿ 3 ದಿನ ಬರೋ ಇವನಿಗೆ ನನ್ನ ಕಷ್ಟ ಅರ್ಥ ಆಗಲ್ಲ ಬಿಡು ಅಂತ ಇಲ್ಲಿ ಹೇಳ್ತಾರೆ ಸೂರ್ಯ ಅವರು. ರೀ ಭಕ್ತಿಯಿಂದ ಕೈ ಮುಗಿರಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಏನು ಒಳ್ಳೇದಾಗತ್ತೆ? ಸುಬ್ರಹ್ಮಣ್ಯ ಮತ್ತು ಇವನು ಇಡೀ ಲೋಕನ ಸುತ್ತ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರೆ, ಸುಬ್ರಹ್ಮಣ್ಯ ಲೋಕ ಸುತ್ತಕ್ಕೆ ಹೋದರೆ ಇವರೇ ನನ್ನ ಅಪ್ಪ ಅಮ್ಮ, ನಾನು ನನ್ನ ಅಪ್ಪನಿಗೋಸ್ಕರ ಬೇಕಾದ್ ಮಾಡಿದೆ, ಆದರೆ ನನಗೆ ಯಾಕೆ ಶಿಕ್ಷೆ ಕೊಟ್ಟಾಗಿದ್ರಿ ಅಂತ ಹೇಳ್ತಾರೆ. ರೀ ಈಗೆಲ್ಲ ಮಾತಾಡ್ಬಿಡ್ರಿ, ಹೋಗು ಹಾಸ್ಟೆಲ್ ವಾರ್ಡನ್ಗೆ ಸೇರಿಸ್ಕೊ, ಹೋಗು ಪುರೋಹಿತ ಆಗ್ಬಿಡು ಅಂತ ಸೂರ್ಯ ಮೀನನ್ಗೆ ಬೈತಾರೆ. ಅಷ್ಟರಲ್ಲಿ ಒಂದು ಫೋನ್ ಕೊಡ್ತಾರೆ. ರೀ ಶುಭ ಶಕುನ ನೋಡಿ ಫೋನ್ ಕಾಲ್ ಬಂತು ಅಂತ ಹೇಳ್ತಾರೆ. ಅಪ್ಪ ದಿನಕ್ಕೆ 20 ಬಾರಿ ಕಾಲ್ ಮಾಡ್ತಾರೆ, ಅವರೇ ಮಾಡಿದ್ದು. ಏನು ಶುಭ ಶಕುನ, ಒಟ್ಟಿನಲ್ಲಿ ಏನೇನಾದರೂ ಹೇಳ್ಬಿಡ್ತೀಯಲ್ವಾ ಅಂತ ಹೇಳ್ತಾರೆ. ಅಪ್ಪ ಆಚೆ ಬನ್ನಿ ಅಂತ ಎಲ್ಲರನ್ನೂ ಕರಿತಿದ್ದಾರೆ, ಒಟ್ಟಿನಲ್ಲಿ ಬನ್ನಿ ಅಂತ ಹೇಳ್ತಾರೆ. ಯಾಕೋ ಗೊತ್ತಿಲ್ಲ ನನಗೂ, ಒಟ್ಟಿನಲ್ಲಿ ಬಾ ಅಂತಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಅಪ್ಪ ಹುಷಾರಿದ್ದಿಲ್ಲಪ್ಪ, ಯಾಕೆ ಆಚೆ ಕರೆದೆ ಅಂತ ಕೇಳ್ತಾರೆ. ಇಲ್ಲಿ ಸೂರ್ಯ ಬಂದು, ಏನಿಲ್ಲಪ್ಪ ನಿನಗೊಂದು ಸರ್ಪ್ರೈಸ್ ಇತ್ತು ಅದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಚಿತಾನ್ ನೋಡಿಬಿಟ್ಟು, ಯಾಕೋ ಅಪ್ಪನಿಗೆ ಕುಡಿದ್ಬಿಟ್ಟು ಏನಾರು ಯಾಮರ್ಸ್ತಿದ್ಯಾ, ಯಾಕೆ ಬಂದಿದ್ದು ಬೆಳಗ್ಗೆ ಅಂತ ಚಿತಾನ್ ಹೇಳ್ಕೊಂಡೋಗಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಸೂರ್ಯ ಅವರು. ಆಮೇಲೆ ಏನಿಲ್ಲ ನೀನು ಒಂದು ಸರ್ಪ್ರೈಸ್ ಇದೆ ಕರೆಗೂ ಕಣೋ ಅಂತ ಹೇಳ್ತಾರೆ. ಆಮೇಲೆ ಸೂರ್ಯ, ನಿಂಗೆ ಆ ಸರ್ಪ್ರೈಸನ್ನು ತೋರಿಸ್ಬೇಕಂದ್ರೆ ನೀನು ಕಣ್ಣು ಮುಚ್ಕೋಬೇಕು, ಕಣ್ಣು ಮುಚ್ಚೋ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಾರನ್ನು ತೋರಿಸ್ತಾರೆ. ಕಾರನ್ನು ತೋರಿಸಿದಾಗ ಇಲ್ಲಿ ಮನೋಜ್ ಆಗಿರ್ಬೋದು, ರೋಹಿಣಿ ಆಗಿರ್ಬೋದು, ಶಾಂತಿಗೆ ಶಾಕ್ ಆದರೆ ತುಂಬಾ ಕಣ್ತುಂಬ ನಗು, ಕಣ್ತುಂಬ ಕಣ್ಣೀರು ಮೀನಾ ಕಣ್ಣಲ್ಲಿ ತೋರಿಸಲಾಗುತ್ತದೆ. ಈ ಕಡೆ ಸೂರ್ಯ ಕಾರನ್ನು ನೋಡಿಬಿಟ್ಟು ತಪ್ಕೋತಾನೆ, ಕಣ್ಣೀರಾಗ್ತಾನೆ. ತನ್ನ ಕಾರ್ ತನಗೆ ಸಿಕ್ತು ಅಂತ ತುಂಬ ಖುಷಿ ಪಡ್ತಾನೆ. ಅಪ್ಪ ಈ ಕಾರಿಗೆ ನಾನೇ ಡ್ರೈವರಪ್ಪ ಅಂತ ಸೂರ್ಯ ಕಣ್ಣೀರು ಹಾಕೋತಕ್ಕತೆ. ಅಲ್ಲ ಕಣು, ಈ ಕಾರಿಗೆ ಓನರ್ ಕಮ್ ಡ್ರೈವರ್ ನೀನೇ ಕಣು ಅಂತ ಹೇಳ್ತಾರೆ. ಅಪ್ಪ ಈ ಕಾರ್ ನಂದ ಇವಾಗನಿಂದನೂ? ಹ್ಞೂ ಕಣೋ ನಿಂದೇ ಕಾರು ಅಂತ ಹೇಳ್ತಾರೆ. ಆಗ ಸೂರ್ಯನಿಗೆ ತುಂಬ ಖುಷಿಯಾಗತ್ತೆ. ಆಗ ಇದೆಲ್ಲ ಮೀನನ ಪ್ರತಿಫಲ, ಮೀನಾ ಮಾಡಿರೋ ಪೂಜೆ ಪ್ರತಿಫಲ ಅಂತ ಹೇಳ್ತಾರೆ. ಅವನು ಕಾರು ಕೊಡು ಅಂತ ನಾವು ಎಷ್ಟೇ ಕೇಳಿದ್ರು ಕೊಡಲ್ಲ ಅಂದಿದ್ದ, ಆದರೆ ಬೆಳಗ್ಗೆ ಕಾಲ್ ಮಾಡಿ ಕಾರನ್ನು ಬಂದು ಒಯ್ಯಿರಿ ಅಂತ ಹೇಳಿದ, ಗೊತ್ತಾಕಣೋ ಅಂತ ಹೇಳ್ತಾರೆ. ಹೌದಪ್ಪ ಅಂತ ಹೇಳ್ತಾರೆ. ಇದೆಲ್ಲ ಮೀನಂದೆಯೇ. ಮೀನಾ ರಾತ್ರಿ ಗಣಪತಿ ಮಾಡಿ ನೈವೇದ್ಯ ಮಾಡಿ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾಳೆ. ಆ ಗಣೇಶನೇ ವರ ಕೊಟ್ಟಿದ್ದು ಮೀನನ ಕೃಪೆ, ಅಂದರೆ ಮೀನಾ ಬೇಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಸಿಕ್ಕಿರೋದು ಅಂತ ಮೀನನ ಹಾಡಿ ಹೊಗಳ್ತಾರೆ. ಆಮೇಲೆ ಎಲ್ಲರೂ ಖುಷಿಯಾಗತ್ತೆ. ಅವರಪ್ಪನ ಗಟ್ಟಿಯಾಗಿ ತಪ್ಕೋತಾರೆ ಸೂರ್ಯ ಅವರು. ಖುಷಿಗೆ ಮೀನಾ ಒಳಗಡೆ ಬಂದು ದೇವ್ರ ಹತ್ರ ಬಂದು ಬೇಡ್ಕೋತಾಳೆ. ದೇವರೇ ನನ್ನ ಕಷ್ಟನ ನಿವಾರಿಸ್ಬಿಟ್ಟೆ ಗಣಪ, ನೀನಂದರೆ ನಿನಗೆ ಸಾಟಿ ಇಲ್ಲ ಗಣಪ. ಅಂತೂ ನನ್ನ ಗಂಡನಿಗೆ ಇದೊಂದು ದೊಡ್ಡ ಕಷ್ಟನೇ ಆಗಿತ್ತು. ನನ್ನ ಗಂಡನಿಗೆ ಸುಲಭವಾಗಿ ಎಲ್ಲವನ್ನು ಕೊಟ್ಬಿಟ್ಟೆ ಗಣಪ. ಅವ್ರ ಕಣ್ಣಲ್ಲಿ ನನಗೆ ಕಷ್ಟ ನೋಡೋಕ್ಕಾಗಲ್ಲ, ಅವರು ದುಃಖದಲ್ಲಿರೋದು ನೋಡೋಕ್ಕಾಗಲ್ಲ. ಅವ್ರ ನಟ್ಟಿನಲ್ಲಿ ಚೆನ್ನಾಗಿಡು, ಅವ್ರು ಯಾವಾಗಲೂ ಖುಷಿಯಾಗಿರಬೇಕು, ಏನೇ ಕಷ್ಟ ಇದ್ದರೂ ನನಗೆ ಕೊಡಪ್ಪ ಅಂತ ಮೀನಾ ತುಂಬ ಕಣ್ಣೀರು ಹಾಕುತ್ತಾ ಕೇಳ್ಕೊತಿರ್ತಾಳೆ. ಈ ಕಡೆ ಸೂರ್ಯ ಹೇಳ್ತಾರೆ, ಅಪ್ಪ ಏನಂತ ಇದ್ದೆ ನೀನು, ಒಂದು ಮಾತು, ನಿಮ್ಮ ಅಮ್ಮನಿಗೆ ಡೈವರ್ಸ್ ಕೊಟ್ಬಿಡಪ್ಪ, ಯಾಕಾದರೂ ಈ ಅಮ್ಮನ ಮದುವೆ ಆಗಿದೆ ಅಂತ ಹೇಳ್ತಿದ್ದೆ. ಅವತ್ತು ನನಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದಾಗ, ಪೊಲೀಸ್ ಸ್ಟೇಷನಲ್ಲಿದ್ದಾಗ ಎಷ್ಟೊಂದು ನೋವು ಪಟ್ಲು ನಿಮ್ಮಮ್ಮ. ಹಾಗೆ ಕಣೋ ಹೆಂಡತಿ ಅಂದರೆ ಅದೇ ಜೀವ, ಅದೇ ನೋವು ಪಡೋವಂಥ ಜೀವ ಗೊತ್ತಾ, ಹೆಂಡತಿ ಬೆಲೆನೇ ಅಂಥದ್ದು ಕಣೋ ಅಂತ ಹೇಳ್ತಾರೆ ಇಲ್ಲಿ ಸೂರ್ಯನಿಗೆ. ಆಗ ಸೂರ್ಯನ ಕಣ್ಣಲ್ಲೂ ಕೂಡ ಕಣ್ಣೀರು ಬರುತ್ತೆ. ರಂಗನಾಥ್ ಅವರು ಕಾರ್ ಕೊಡೋ ಅಂತ ನಿನ್ಗೆ ಅಂದ್ಕೊಂಡೆ, ಕಾರ್ ಚಾವಿ ಕೊಡೋ, ಇಲ್ಲ ಅಂಕಲ್ ಅಂತ ಕಾರ್ ಕೊಡು, ಇದನ್ನು ತೊಗೊಳಮ್ಮ ನೀನೇ ಕೊಡು ನಿನ್ನ ಗಂಡನಿಗೆ ಅಂತ ಇಲ್ಲಿ ಕಾರ್ ಚಾವಿನ ಇಸ್ಕೊಂಡು ಮೀನನ ಕೈ ಕೊಡ್ತಾರೆ. ಮೀನಾ ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ತೊಗೊಂಡು ಬಂದು ತನ್ನ ಗಂಡನಿಗೆ ಖುಷಿಯಾಗಿ ಕೊಡ್ತಾರೆ. ಈ ಕಡೆ ಸೂರ್ಯ ಕೂಡ ಖುಷಿಯಿಂದ ಕಾರ್ ಚಾವಿನ ತಗೋತಾರೆ. ತುಂಬ ನೋವು ಪಡ್ತಾರೆ. ಆಗ ಅಪ್ಪನ ಗಟ್ಟಿಯಾಗಿ ತಗೋರು. ಅಪ್ಪ ನೀವು ಇದಕ್ಕೆ ಎಲ್ಲಿಂದ ದುಡ್ಡು ತಂದ್ರಿ ಅಂತಾರೆ. ಮನೆ ಪತ್ರ ಇತ್ತಲ್ಲ ಅಡ ಇಟ್ಟೆ ಅಂತ ಹೇಳ್ತಾರೆ. ಆದರೆ ಈ ಮನೆ ಹಿರಿಮಗ, ನನ್ನನ್ನು ಕೇಳಿದೆ ಯಾಕೆ ಅಡ ಇಟ್ರಿ ಅಂತ ಕೇಳ್ತಾರೆ. ಈ ಮನೆ ಯಾರ ಹೆಸರಲ್ಲಿ ಐತಲ್ಲ ಅವ್ರನ್ನ ಕೇಳಿದ್ದೀನಿ ಅಂತ ಹೇಳ್ತಾರೆ. ಹೌದು ನಿನ್ನೆನೇ ಹೇಳಿದ್ರು ಅಂತ. ಆಗ ರೋಹಿಣಿ, ಮನೆ ಪತ್ರ ಅಡ ಇಡೋ ಅವಶ್ಯಕತೆ ಇದ್ರಿಕಿಲ್ಲಲ್ಲಮ್ಮ, ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ ಅಂತಾರೆ. ಆದರೆ ನನ್ನ ಮಗ ನನ್ನನ್ನು ಉಳಿಸ್ಕೊಳ್ಳೋಕ್ಕೆ ತನ್ನ ಮಾನ ಮರ್ಯಾದೆನೇ ಕಳ್ಕೊಂಡು ನಾನು ಅವನ ಮಾನ ಮರ್ಯಾದೆನೇ ಹೆಚ್ಚಿಸೋಕ್ಕೆ ನಾನು ಈ ಕೆಲಸ ಮಾಡಿದ್ದೀನಿ, ಅದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ಮಾವ ನಾನು ಮಂಗಳಾರತಿ ಮಾಡ್ತೀನಿ, ನೀವೆಲ್ಲರೂ ಮಾತಾಡ್ಕೊಂಡು ಇಲ್ಲೇ ನಿಂತ್ಕೊಳ್ಳಿ. ಬೇಡ ಇವತ್ತು ಹಬ್ಬ ಅಲ್ವಾ, ಎಲ್ಲರೂ ಹೊಸ ಬಟ್ಟೆ, ಹೆಣ್ಮಕ್ಳು ಅಷ್ಟೇ ಹಾಕೋಬೇಕು, ನಾವು ಕೂಡ ಹಾಕ್ಕೊಂಡು ಬರೋಣ ಅಂತ ಹಾಕ್ಕೊಂಡು ಬಂದು ಪೂಜೆಗಳನ್ನೆಲ್ಲ ಮಾಡ್ತಾರೆ. ಇಲ್ಲಿ ಸೂತ್ರಗಳನ್ನೆಲ್ಲ ಹೇಳ್ತಾರೆ. ಆಮೇಲೆ ಅಷ್ಟೇ ಸಿದ್ಧಿ ವಿನಾಯಕ ಅಂತ ಯಾಕೆ ಹೆಸರು ಬಂತು. ಆಮೇಲೆ ಇಲ್ಲಿ ಸೂರ್ಯನು ಕೂಡ ನಮಸ್ಕಾರ ಮಾಡೋಕ್ಕೆ ಹೇಳ್ತಾರೆ. ಸೂರ್ಯ ಕೂಡ ನಮಸ್ಕಾರ ಮಾಡ್ತಾರೆ. ನಿನ್ನ ಗಂಡಕಾರ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ದ, ಆಮೇಲೆ ನೀನು ಹೋಗು ಮಾಡೋಗು ಅಂತ ಶಾಂತಿಗೆ ಹೇಳ್ತಾರೆ. ಶಾಂತಿ ಮನೋಜಾಗ ಹೇಳ್ತಾರೆ. ಅಮ್ಮ ನನಗಾಗೋಲ್ಲ ಇದೆಲ್ಲ ಮಾಡೋಕ್ಕೆ ಅಂತ ಹೇಳ್ತಾರೆ. ಅಷ್ಟು ನಮಸ್ಕಾರ ಹಾಕಿ ಅಂದರೆ ಅಷ್ಟಂದ್ರೆ ಏನು, 8 ನಮಸ್ಕಾರ ಹಾಕಿ ಅಂದರೆ ಅಷ್ಟು ಅಂದರೆ ಗಣಪತಿಗೆ 8 ಮಂದಿ ಹೆಂಡತಿ ಜೊತೆ ಶಿವ ಮದುವೆ ಮಾಡಿಸಿರ್ತಾನೆ. ಅದಕ್ಕೆ 8 ಮಂದಿ ಅಷ್ಟಸಿದ್ಧಿ ವಿನಾಯಕ ಅಂತ ಹೆಸರು ಬೀಳುತ್ತೆ. ಅದಕ್ಕೆ
ಇದು ಇನ್ನೂ ಶ್ರೇಷ್ಠವಾದದ್ದು, 8 ನಮಸ್ಕಾರ ಇನ್ನೂ ಫಲ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ. ಯಾರೋ ಹೇಳ್ತಾ ಇದ್ರಪ್ಪ, ಬಡ್ರ ಮನೆ ಹೆಣ್ಣು ಬಡ್ರ ಮನೆ ಅಂತೂ ಎದ್ರಲ್ಲಿ ಕಮ್ಮಿ ಇದ್ದಾಳೆ ಅನ್ಸೋಸು, ಎಲ್ಲದರಲ್ಲೂ ಶ್ರೀಮಂತಿಕೆ ಅಂತ ಹೇಳ್ತಾರೆ. ಬನ್ನಿ ಎಲ್ಲರಿಗೂ ಊಟ ಬಡಿಸ್ತೀನಿ ಅಂತ ಎಲ್ಲರಿಗೂ ಊಟ ಬಡಿಸ್ತಾರೆ. ಆಗ ಚಿತ ಏನು ಮಾಡ್ತಾನೆ, ಊಟಕ್ಕೆ ಉಣ್ಬೇಕಾದ್ರೆ ಬಾರಿಸ್ಬಿಡು ಚೆನ್ನಾಗಿ ಬ್ಯಾಟಿಂಗು, ಊಟ ಮುಂದಿಟ್ಕೊಂಡು ಕೂರಬಾರ್ದು, ಬ್ಯಾಟಿಂಗ್ ಮಾಡು ಅಂತ ಇಲ್ಲಿ ಸೂರ್ಯ ಚಿತಾಗೆ ಹೇಳ್ತಾರೆ. ಆಗ ಚಿತ ಹೇಳ್ತಾನೆ, ನನಗೊಂದು ವಿಷಯ ಗೊತ್ತಾಗಬೇಕು ಅಂದರೆ ನಾನು ಊಟ ಮಾಡೋಕ್ಕೆ. ಸೂರ್ಯನಿಗೆ ಗಣಪನಿಗೆ 8 ಮಂದಿ ಹೆಂಡತಿ ಅಂದರು. ಸಿದ್ಧಿ ಬುದ್ಧಿ ವಿನಾಯಕ ಅಂತ ಯಾಕೆ ಕರೀತಾರೆ ಅಂತ ಚಿತ್ತ ಕೇಳ್ತಾನೆ. ನಾರ್ಮಲ್ ಆಗಿ ಸಿದ್ಧಿ ಬುದ್ಧಿ ವಿನಾಯಕ ಅಂತಲೇ ಕರೀತಾರೆ ಅಂತ ಮೀನು ಹೇಳ್ತಾರೆ. ಯಾಕಂದರೆ ಸಿದ್ಧಿ ಬುದ್ಧಿ ಅಂದ್ರೇ ಅಷ್ಟ, ಸಿದ್ಧಿ ವಿನಾಯಕ ಗೊತ್ತಾ, ಅಷ್ಟ ಅಂದರೆ 8 ಮಂದಿ. ಹಾಗಾಗಿ ಸಿದ್ಧಿ ಬುದ್ಧಿ ಅಂದರೆ ಅವರು ಕೂಡ ಅವರ ಅಷ್ಟು ಮಂದಿ ಸೇರಿದಾಗ 8 ಮಂದಿ ಹೆಂಡ್ತಿರನ್ನ ಒಟ್ಟಿಗೆ ಕರೆದು ಸಿದ್ಧಿ ಬುದ್ಧಿ ವಿನಾಯಕ ಅಂತ ಹೇಳ್ತಾರೆ. ಈ ಕಡೆ ಊಟ ಮಾಡ್ತಿರ್ಬೇಕಾದ್ರೆ ಒಮ್ಮಿಂದೊಮ್ಮೆಲೆ ಶಾಂತಿಗೆ ತನ್ನ ಮಗ ನೆನಪಾಗುತ್ತಾನೆ. ಇದರಲ್ಲಿ ಎಲ್ಲ ಇದ್ದಾರೆ, ಅವನೊಬ್ಬನು ಇದ್ದಿದ್ರೆ ಈ ಊಟಕ್ಕೇನು ಭಾರ ಆಗ್ತಿತ್ತ, ನನ್ನ ಮಗ ಒಬ್ಬಿದ್ದಿದ್ರೆ ಇನ್ನೊಬ್ಬ ಎಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡ್ಬೋದಿತ್ತಲ್ವ. ರವಿ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ, ರವಿನ ಯಾರು ಕರಿಬೇಕಂತ ಇಲ್ಲ ಅಂತ ಹೇಳ್ತಾರೆ. ಆಗ ಇಲ್ಲಿ ಸೂರ್ಯನಿಗೆ ಕೋಪ ಬಂದುಬಿಡುತ್ತೆ. ಎಲ್ಲರೂ ಕೆಳಗೆ ಮುಖ ಮಾಡ್ಕೊಂಡು ಊಟ ಮಾಡಬೇಕು ಅಷ್ಟೇ, ಇಲ್ಲಾಂದರೆ ನೋಡಿ ಕತೆನೇ ಬೇರೆ ಆಗುತ್ತೆ. ಅವನ ಹೆಸರು ಇವಾಗ ಏನೆತ್ತೋದು, ನೆಮ್ಮದಿಯಿಂದ ಊಟ ಮಾಡುವಾಗ ಅಂತ ಹೇಳ್ತಾರೆ. ಆಮೇಲೆ ಶಾಂತಿಗೆ ಹಂಗಂದಮೇಲೆ ಬೇಜಾರಾಗುತ್ತೆ, ಊಟ ಮಾಡೋಕ್ಕಾಗಲ್ಲ, ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಯಾಕತ್ತೆ ಇನ್ನೂ ಊಟನೇ ಮಾಡಿಲ್ಲ, ಯಾಕೆ ಎದ್ದು ನಿಂತ್ಕೊರಿ, ಬೇಡಮ್ಮ ಹೊಟ್ಟೆ ತುಂಬಿತು ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾಳೆ ಶಾಂತಿ ಎದ್ದುಬಿಟ್ಟು. ಆಗ ಹೋಗ್ತಿರ್ಬೇಕಾದ್ರೆ ಮಗ ಕಿಟಕಿನಾಗೆ ಕಾಣಿಸ್ಕೊತಾನೆ. ಈ ಕಡೆ ಎಲ್ಲರೂ ಕೂಡ ಮತ್ತೆ ಕಾಮಿಡಿ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ. ಮಾವ ಇನ್ನೊಂದು ಹೋಳಿಗೆ ಹಾಕ್ಲ, ಬೇಡಮ್ಮ ಶುಗರು ಅಂತ ಹೇಳ್ತಾರೆ. ನಿಮ್ಗೆ ಹಾಕ್ಲ, ಇನ್ನೊಂದು ಇಷ್ಟೊಂದೆಲ್ಲ ಇದೆ, ಇದನ್ನೆಲ್ಲ ತಿಂದ್ಬಿಟ್ಟು 2-3 ಹೋಳಿಗೆ ತಿಂತೀನಿ ತಗೋ ಅಂತ ಸೂರ್ಯ ಹೇಳ್ತಾರೆ. ಈ ಕಡೆ ಶಾಂತಿ ಆಚೆ ಹೋಗಿರ್ತಾಳಲ್ಲ, ಮಗನ ನೋಡ್ತಾಳೆ. ಮಗನ ನೋಡಿಬಿಟ್ಟು ಓಡೋಡಿ ಹೋಗ್ತಾರೆ. ಅಯ್ಯೋ ಮಗನೇ, ನಿನ್ನ ಮನೆಗೆ ನಿನ್ನ ಕಳ್ಳನ ಥರ ಬರುವಾಗಾಯ್ತಲ್ಲಪ್ಪ, ಅಯ್ಯೋ ದೇವರೇ ಹೀಗಾಗಬಾರ್ದಾಗಿತ್ತು ಅಂತ ನೋವು ಪಡ್ಕೋತಾರೆ. ಬಾರೋ ಮಗನೇ ಮನೆ ಒಳಗೆ ಅಂತ ಹೇಳ್ತಾರೆ. ಬೇಡ ಅಮ್ಮ, ಸೂರ್ಯ ಮತ್ತು ಅಪ್ಪ ಇರ್ತಾರಲ್ವ, ಬೇಡ ಅಮ್ಮ ಅಂತ ಹೇಳ್ತಾರೆ. ಯಾಕೋ ಬೇಡ, ನಾನು ಆ ಸೂರ್ಯನಿಗೆ ಮತ್ತೆ ಜಗಳಕ್ಕೆ ಬಂದರೆ ನಾನು ಜಗಳ ಮಾಡ್ತೀನಿ, ಬಾರೋದಷ್ಟೇ ಮಾಡು ನೀನು ಅಂತ ಹೇಳ್ತಾರೆ. ಅಪ್ಪ ಇವತ್ತು ಹಬ್ಬದ ಊಟ ಮಾಡಬೇಕು ನೀನು, ಬಾರೋ ಮಗನೇ ಒಳಗಡೆ ಅಂತ ಹೇಳ್ತಾರೆ. ಇಲ್ಲ ಅಮ್ಮ ಅಂದಿದ್ದಕ್ಕೆ ನಾನು ಊಟ ತೊಗೊಂಬರ್ತೀನಿ ಅಂತ ಓಡಿ ಒಳಗಡೆ ಊಟ ತರಕ್ಕೆ ಹೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.